ಇಲ್ಲೊಂದು ಹಳ್ಳಿಯಲ್ಲಿ ಒಂಟಿ ಮನೆಯ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮಹಿಳೆಯ ಶವವೊಂದು ತೇಲಿದೆ. ಆ ಒಂದು ಘಟನೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದ್ದು, ಮಹಿಳೆ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದಿದೆ. ಈ ಕೃತ್ಯದ ಹಿಂದೆ 3 ಗಂಟು ಹಾಕಿರೋನ ನಂಟಿದೆ ಎಂಬ ಆರೋಪಗಳು ಜೋರಾಗಿ ಕೇಳಿ ಬರ್ತಿದೆ. ಇಷ್ಟಕ್ಕೂ ಏನಿದು ಕ್ರೈಮ್ ಸ್ಟೋರಿ, ಆ ಮಹಿಳೆ ಯಾರು, ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಆ ಒಂಟಿ ಮನೆಯ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತೇಲಿದ ಶವ. ಮಾಟ ಮಂತ್ರ ನೆಪದಲ್ಲಿ ಹೆಂಡತಿಯನ್ನೇ ಬಲಿ ಪಡೆದ ಪತಿ. ಪತಿರಾಯನ ವಿರುದ್ಧ ಮೃತ ಮಹಿಳೆ. ದೇಹ ಅವನೇ ಪ್ರಾಣ ತೆಗೆದ ಅಂತ ಕುಟುಂಬಸ್ಥರ ರೋಧನೆ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ರಾಮನಗರದ ಬೆಟ್ಟ ಹಳ್ಳಿಯಲ್ಲಿರೋ ಒಂದು ತೋಟದ ಮನೆಯಲ್ಲಿ. ಈ ಫೋಟೋದಲ್ಲಿರೋ ದಂಪತಿ ಹೆಸರು ಪ್ರತಿಭಾ, ಬಾಬು. 14 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಇವರ ದಾಂಪತ್ಯ ಜೀವನದಲ್ಲಿ 2 ಮುದ್ದಾದ ಮಕ್ಕಳಿದ್ದಾರೆ. ತೋಟದಲ್ಲಿ ಸುಂದರವಾದ ಮನೆಯಲ್ಲಿ ವಾಸವಿದ್ರು. ಆದ್ರೆ ಅದೇ ಮನೆಯಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ನಲ್ಲೇ ಗೃಹಿಣಿ ಪ್ರತಿಭಾ ಶವವಾಗಿ ತೇಲಿದ್ದಾಳೆ. ಸರ್, ಮದುವೆ ಆಗಿ ಒಂದು 14 ವರ್ಷ ಆಗಿತ್ತು. ಜೊತೆಲೆ ಚೆನ್ನಾಗಿದ್ರು. ಆಗಾಗ ಗಲಾಟೆ ಆಯ್ತಾಯಿತ್ತು. 2 ಮಕ್ಳುಗಳಾದ್ಮೇಲೆ ಇನ್ನೂ ಗಲಾಟೆ ಜಾಸ್ತಿ ಆಯಿತು. ವಾರ ಗಲಾಟೆ ಆಗಿ ಅಲ್ಲಿ ದೊಡ್ಡ ಹೆಂಡತಿ ಮನೆ ಅಲ್ಲಿಂದ ತಂದು ಇಲ್ಲಿಗೆ ಹೇಳ್ಕೊಂಡು ಜಗಳ ಆಯ್ತಾನೆ ಇತ್ತು. ಅದೇನಾಯ್ತು ಎತ್ತಾಯ್ತು ಅಂತ ಗೊತ್ತಿಲ್ಲ. ಯಾವುದೋ ಗೋರಿ ಹೇಳೋನೆ ಅಂದ್ಬಿಟ್ಟು ಒಂದಿಮೂಳೆಯಲ್ಲಿ ಮಾಡಿಸ್ಬಿಟ್ಟವನೆ ಅಂದ್ಬಿಟ್ಟು ಪ್ರತಿ ಶನಿವಾರ ನಮ್ಮನ್ನ ಇಲ್ಲಿ ಇರ್ಸ್ಕೊತಾರೆ. ನಮ್ಮ ದೊಡ್ಡಕ್ಕನ ಮನೆಗೆ ಹೋಯ್ತಾ ಇದ್ದವು. ಈ ಥರ ಹಿಂಗೆ ಆವಾಗದೆ ಅಂತ ಅಂದಾಗ ಇಮಿಡಿಯೇಟಿ ಬಂದು ನೋಡಿದೆ. ಮನೆ ಎಲ್ಲ ನೋಡಿದೆ. ಬಂದ್ಬಿಟ್ಟು ಇಲ್ಲಿ ಬಾಗ್ಲು ತೆಗೆದ್ಬಿಟ್ಟು ಎಲ್ಲ ಇದು ಮಾಡಿದೆ. ಹೋಗಿ ಅಲ್ಲಿ ನೋಡಿದೆ, ಮಾಮೂಲಿ ದೆತ್ತ ಹೋಗಿತ್ತು. ಮೇಲ್ಗಡೆ ಬಾಡಿ ತೇಲ್ತಾ ಇತ್ತು. ಬಾಬು ಪ್ರತಿಭಾ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಬಾಬುಗೆ ಅದು 2ನೇ ಮದುವೆ. ಪ್ರತಿಭಾ ಜೊತೆ 14 ವರ್ಷದಿಂದ ಸಂಸಾರ ಮಾಡ್ತಿದ್ರು. ಮೊದಲನೇ ಪತ್ನಿ ಜೊತೆಯೂ ಸಂಸಾರ ಮಾಡ್ತಿದ್ದ. ಇದೇ ವಿಷಯ ಇತ್ತೀಚೆಗೆ ಪ್ರತಿಭಾ ಬಾಬು ನಡುವೆ ವೈಮನಸ್ಸು ಉಂಟಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಆಗ್ತಿತ್ತು. ನಿನ್ನೆ ರಾತ್ರಿ ಮನೆಗೆ ಬಂದಿದ್ದ ಬಾಬು ಮನೆಯಲ್ಲಿರುವವರ ಮುಂದೆ ನಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿಂಬೆ ಹಣ್ಣಿನ ದೃಷ್ಟಿ ತೆಗಿಬೇಕು, ನೀವೆಲ್ಲ ಮನೆಯಲ್ಲಿರಬೇಡಿ ಅಂತ ಹೇಳಿ ಹೆಂಡತಿಯನ್ನ ಹೊರತುಪಡಿಸಿ ಎಲ್ಲರನ್ನೂ ಹೊರ ಕಳಿಸಿದ್ದಾನೆ. ನಂತರ ಪತ್ನಿಯನ್ನ ಕೊಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಸೆದು ಹೋಗಿದ್ದಾನೆಂದು ಪ್ರತಿಭಾ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಕೋಡಳ್ಳಿಂದ ಬಂದಿಲ್ಲಿ ಮನೆ ತಗೊಂಡು ಜಾಗ ತಗೊಂಡು ನನ್ನ ಮಕ್ಳಿಗೆ ಇಲ್ಲಿಂದ ಜಾಗ ತಗೊಂಡು ಕಟ್ಟಿಸ್ಕೊಂಡ್ಲು ಸಹ. ಅದು ಒಂದು ಫಸ್ಟ್ನೇ ಮಗ 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿದೆ. ಇನ್ನೊಂದು ಮಗ 1.5 ವರ್ಷದ್ದು. ಆ ಮಗ ಹುಟ್ಟು ತವಿಂದನ ಇದೇ ಗಂಡ ಹೆಂಡತಿ ಜಗಳ ಮಾಡೋರು ಸಹ. ಹೆಂಡತಿ ನೀನ್ ಸಾಯಿಸ್ಬಿಟ್ಟು ಬಂದ್ಬಿಡು, ಮಕ್ಳನ್ನ ಎತ್ಕೊಂಡು ನನ್ನ ಮಕ್ಳನ್ನ ನೋಡ್ಕೊತೀನಿ ಅಂತಂತೆ. ಹಂಗೆ ಮಾಡ್ಬಿಟ್ಟ ಸಾರು ನನ್ನ ಮಗಳನ್ನ. ಅವ್ರ ಮನೆ ಜನ ಅಲ್ಲ, ಯಾಕೆ ಅವಳನ್ನ ಮದುವೆ ಮಾಡ್ಕೊಂಡೆ. 15 ವರ್ಷ ಆದ್ಮೇಲೆ 2 ಮಕ್ಳಾದ್ಮೇಲೆ ಮರ್ಯಾದೆ ಹೊಂಟೈತಂತೆ ಸಾರು. ಯಾರೋ ನಿಮ್ಮೂಳಲ್ಲಿ ಮಾಡಿಸ್ಬಿಟ್ಟವ್ರೆ ನನ್ನ ಹೆಂಡತಿಗೆ. ಹಿಂಗಾಗೋರಿಗಳು ಬಂದು ಅಂಗಡಿ ಹತ್ರ ಹೇಳಿದ್ರು ಅಂದ್ಬಿಟ್ಟು ನಮ್ಮನ್ನೆಲ್ಲ ತೊಲಗಿಸಿ ನಿಟ್ ನಿರ್ವಾಣ ಹೆಂಡತಿ ಗಂಡ ಇಬ್ರು ಇಳಿ ತಕ್ಕಬೇಕಂತೆ ಅಂತ ಹೇಳಿ ನಮ್ಮನ್ನ ಕಳ್ಸಿದ್ರು ಮನೆಯಿಂದ ಆಚೆಗೆ. ನಾವು ಯಾವಾಗ ಸಾಯಿಸಿದ್ನ ಸರ್ ಬೆಳಗ್ಗೆ ಬಂದ. ಪ್ರತಿಭಾ ನಿಗೂಢ ಸಾವಿನಿಂದ 2 ಮಕ್ಕಳು ಅನಾಥರಾಗಿ ಅಮ್ಮನಿಗಾಗಿ ರೋಧಿಸುತ್ತಿದ್ದಾರೆ. ಇನ್ನೊಂದೆಡೆ ಮಗಳನ್ನು ಕಳೆದುಕೊಂಡಿರೋ ಪ್ರತಿಭಾ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಸದ್ಯ ಬಾಬುವನ್ನ ಕೋಡಿಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು, ಮುಂದಿನ ತನಿಖೆಯಲ್ಲಿ ಸಾವಿನ ಸತ್ಯ ಹೊರಬೀಳಲಿದೆ. ರಾಜು KS, ಗ್ಯಾರಂಟಿ ನ್ಯೂಸ್, ರಾಮನಗರ.